ಒಂದು ಹಳ್ಳಿಯಲ್ಲಿ ರಮೇಶ್ ಎಂಬ ವ್ಯಕ್ತಿ ಇದ್ದನು. ಅವನು ಕೆಲಸದಲ್ಲಿ ಯಶಸ್ವಿಯಾಗಿದ್ದರೂ ತನ್ನ ತಾಯಿಗೆ ಗೌರವ ಕೊಡುತ್ತಿದ್ದವನಲ್ಲ. ಒಂದು ದಿನ ಗ್ರಾಮ ಸಭೆಯಲ್ಲಿ ಎಲ್ಲರ ಮುಂದೆ ತನ್ನ ತಾಯಿಯ ಮಾತನ್ನು ಕಡಿಮೆ ಮಾಡಿ ಅವಮಾನ ಮಾಡಿದನು. ತಾಯಿ ಮೌನವಾಗಿ ಕಣ್ಣೀರಿಟ್ಟಳು, ಆದರೆ ಏನೂ ಹೇಳಲಿಲ್ಲ. ಆ ಘಟನೆ ನಂತರ ಹಳ್ಳಿಯ ಹಿರಿಯರು ರಮೇಶನ್ನು ಕರೆದು ಹೇಳಿದರು, ಯಶಸ್ಸು ಎಂದರೆ ಹಣ ಅಥವಾ ಹುದ್ದೆ ಮಾತ್ರವಲ್ಲ, ತಾಯಿಗೆ ಗೌರವ ಕೊಡುವುದು ದೊಡ್ಡ ಗುಣ. ಆದರೆ ರಮೇಶ್ ಅದನ್ನು ಲೆಕ್ಕಿಸದೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡನು. ಕೆಲವು ದಿನಗಳ ನಂತರ ಅವನಿಗೆ ದೊಡ್ಡ ಸಮಸ್ಯೆ ಎದುರಾಯಿತು. ಅವನು ಮಾಡುತ್ತಿದ್ದ ಕೆಲಸದಲ್ಲಿ ತಪ್ಪು ಸಂಭವಿಸಿ ಅವನಿಗೆ ಅವಮಾನವೂ ನಷ್ಟವೂ ಉಂಟಾಯಿತು. ಅವನ ಸ್ನೇಹಿತರೂ ದೂರವಾದರು. ಅವನು ಮನೆಯಿಂದ ಬೇಸರದಿಂದ ಬಂದಾಗ ಅವನ ತಾಯಿ ಮಾತ್ರ ಅವನಿಗಾಗಿ ಬಾಗಿಲು ತೆರೆದಿಟ್ಟಿದ್ದಳು. ಅವಳು ಹೇಳಿದಳು, ಮಗ, ತಪ್ಪು ಮಾಡಿದಾಗ ಕಲಿಯಬೇಕು. ತಾಯಿ ಎಂದಿಗೂ ಮಗನ ವಿರುದ್ಧ ಇರೋದಿಲ್ಲ. ಆ ಮಾತು ರಮೇಶ್ನ ಹೃದಯಕ್ಕೆ ತಾಕಿತು. ಅವನು ತನ್ನ ತಾಯಿಯ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದನು. ಅಮ್ಮ, ನನಗೆ ಕ್ಷಮಿಸು. ನಾನು ನಿನ್ನ ಮೌಲ್ಯ ತಿಳುಕೊಳ್ಳಲಿಲ್ಲ ಎಂದನು. ತಾಯಿ ಅವನನ್ನು ಆಶೀರ್ವದಿಸಿದಳು. ಆ ದಿನದಿಂದ ರಮೇಶ್ ತನ್ನ ತಾಯಿಗೆ ಗೌರವ ಕೊಡಲು ಪ್ರಾರಂಭಿಸಿದನು. ಗ್ರಾಮದಲ್ಲೂ ಅವನ ಬಗ್ಗೆ ಎಲ್ಲರೂ ಒಳ್ಳೆಯ ಮಾತು ಹೇಳಲು ಶುರು ಮಾಡಿದರು. ಆ ಘಟನೆ ನಂತರ ಹಳ್ಳಿಯ ಹಿರಿಯರು ರಮೇಶನ್ನು ಕರೆದು ಹೇಳಿದರು, ಯಶಸ್ಸು ಎಂದರೆ ಹಣ ಅಥವಾ ಹುದ್ದೆ ಮಾತ್ರವಲ್ಲ, ತಾಯಿಗೆ ಗೌರವ ಕೊಡುವುದು